ಎಲ್ರಿಗೂ ನಮಸ್ಕಾರ. ಸುಖಿ ಭವ ಫಿಲ್ಮ್ ಟ್ರೈಲರ್ ಲಾಂಚ್ ಇವೆಂಟ್ಗೆ ಎಲ್ಲ ಬಂದಿರುವಂಥ ಫಿಲ್ಮ್ ಲವರ್ಸ್ ಇರ್ಬೋದು ಅಥವಾ ಸಿನಿಮಾ ಟೆಕ್ನಿಷಿಯನ್ಸು, ಪ್ರೊಡಕ್ಷನ್ ಟೀಮಿಂದ ಹಾಗೂ ಮಾಧ್ಯಮ ಎಲ್ರಿಗೂ ಸುಸ್ವಾಗತ. ಈಗ ಭಾಳ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಆವಾಗಲೇ ಸರ್ ಹೇಳಿದ್ರು ಬಂದಿರತಕ್ಕಂಥ ಹೋಗಿರ್ತಕ್ಕಂಥ ಅಂತ, ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟೆ ನಾನು. ಅದೇ ರೀತಿ ಇವತ್ತು 3ನೇ ತಾರೀಕು, ಇನ್ನು 3 ದಿವಸ ಮಾತ್ರ ಸಿನಿಮಾಗೆ ರಿಲೀಸ್ಗೆ ಟೈಮ್ ಇದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಇರ್ಬೋದು ಅಥವಾ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಮಾಡುವಂಥದ್ದನ್ನು ಪ್ರೊಡಕ್ಷನ್ ಟೀಮ್ ಮಾತ್ರ ಅಲ್ಲದೆ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ವರ್ಗ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾನ ಗೆಲ್ಲಿಸ್ಬೇಕಾದ್ರೆ ಜವಾಬ್ದಾರಿ ಇರ್ತದೆ. ನಮಗೆ ತುಂಬ ದೊಡ್ಡ ಅನುಭವನಿಲ್ಲ, ಭಾಳ ಕಡಿಮೆ ಅನುಭವನೇ. ಆದರೆ ನಾವು ತಗೊಂಡಿದ್ದ ಜವಾಬ್ದಾರಿಗಳನ್ನ ಭಾಳ ಅಚ್ಚುಕಟ್ಟವಾಗಿ ನಿಭಾಯಿಸಿ ಜನಗಳ ಮುಂದೆ ತಂದಿಟ್ಟು ಜನ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಜನರಲಾಗಿ ಹೇಳ್ತಾ ಇರ್ತೀನಿ, ನನ್ನ ಲೈಫಲ್ಲಿ ಎಲ್ಲಾದ್ರಲ್ಲೂ ಗೆದ್ದಿದ್ದೀನಿ. ಕೋರ್ಟ್ ಕೇಸ್ ಅಂತ ಬಂದರೂ ಅಷ್ಟೇ, ನನ್ನ ಮುಂದೆ ಯಾರು ನಿಂತಿರ್ತಾರೋ ನಾನು ಭಗವಂತನ ಹತ್ರ ಬರ್ಸ್ಕೊಂಬಂದ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಸೋತಿರೋದು ಅಂದರೆ ರಾಜಕೀಯ. ಸಿನಿಮಾ ಎಂತೆಂಥ ಟೈಮಲ್ಲಿ ಗೆದ್ದಿದ್ದೀನಿ ಅಂದರೆ, ಮನೆಯಲ್ಲಿ ನಾವು ಎಲ್ಲಿ ದುಡ್ಡು ಇಡಬೇಕು ಅನ್ನೋ ಯೋಚನೆ ಬಂದಿತ್ತು. ಆ ಮಟ್ಟಕ್ಕೂ ದುಡ್ಡು ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಇಂಟೆನ್ಷನ್ಸ್ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ನಾವು ದಡ ಸೇರೋದ್ರಲ್ಲಿ ಡೌಟೇ ಇಲ್ಲ. ಸಿನಿಮಾ ಗೆಲ್ಲಬೇಕಾದ್ರೆ ಬರೀ ಆಡಿಯನ್ಸ್ದು ಮಾತ್ರ ಜವಾಬ್ದಾರಿ ಇರಲ್ಲ, ಸಿನಿಮಾ ಕ್ರಿಯೋದು ಜವಾಬ್ದಾರಿ ಇರ್ತದೆ. ಸುಖಿ ಭವ ಸಿನಿಮಾ ನನ್ನ ಫ್ರೆಂಡ್ ಸಂತೋಷ್ ಅವರು ಇಲ್ಲಿವರೆಗೂ ರಿಲೀಸ್ಗೆ ತೊಗೊಂಡು ಬಂದಿದ್ದಾರೆ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಅದು. ಅದೇ ರೀತಿ ರವಿಶಂಕರ್ ಸರ್ ಇರ್ಬೋದು, ಶಿವಕುಮಾರ್ ಸರ್ ಇರ್ಬೋದು, ಇನ್ನು ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ಗಳಿದ್ದಾರೆ, ಹೀರೋ ಇದ್ದಾರೆ, ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಅಂತ ಆರಾಮಾಗಿ ಇದ್ರೆ ಆಗಲ್ಲ. ಜನಗಳಿಗೆ ಮುಟ್ಸುವಂಥ ಪ್ರಯತ್ನ ಆಗಬೇಕು. ಜನಗಳಿಗೆ ಈಗ ಯಾಕೆ ಸಿನಿಮಾ ನೋಡಲ್ಲ ಅಂದರೆ, ವೆಬ್ ಸೀರೀಸ್ ನೋಡಿ ತುಂಬ ರಾ ಕಂಟೆಂಟ್ ನೋಡ್ಬಿಟ್ಟು ಸಿನಿಮಾ ತುಂಬ ಪಾಲಿಶ್ಡ್ ಅನಿಸುತ್ತೆ. ಅದೇ ರೀತಿ ದಮ್ ಬಿರಿಯಾನಿ ತಿಂದುಬಿಟ್ಟು ನಿಮಗೆ ಖುಷ್ಕ ಕೊಟ್ರೆ ಹೆಂಗಿರ್ತದೆ ಹಂಗೆ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಪ್ರತಿಯೊಬ್ಬರು ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಒಂದು ಪ್ಯಾಕೇಜ್ ಅಂದರೆ 2 GB 3 GB ಒಂದು ದಿವಸಕ್ಕೆ ಕೊಡ್ತಾರೆ, ರೀಲ್ಸ್ಗಳು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮಲ್ಲಿ ಬಂದು ₹1,00,00,000 ಬಿಸ್ನೆಸ್ ಮಾಡುವಂಥ ಆಪರ್ಚುನಿಟಿಗಳು ಸಿಕ್ಕಿದ್ದಾವೆ. ಡಬ್ಬಿಂಗ್ ಸಿನಿಮಾಗಳು ಬಂದಿದೆ. ಯಾಕೆ ಡಬ್ಬಿಂಗ್ ಸಿನಿಮಾ ಬರಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಈ ಕಾರಣಕ್ಕೇನೆ. ಡಬ್ಬಿಂಗ್ ಸಿನಿಮಾ ನಮ್ಮ ಕನ್ನಡ ಸಿನಿಮಾಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತದೆ. ಕೆಲವೊಬ್ರು ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಸು ನಮ್ಮ ಸಿನಿಮಾಕ್ಕೆ ಏನು ಆಫರ್ ಮಾಡ್ತಾರೆ, ಡಬ್ಬಿಂಗ್ ಸಿನಿಮಾಗಳಿಗೂ ಜಾಸ್ತಿ ಆಫರ್ ಮಾಡ್ತಾರೆ. ಆ ಮಟ್ಟದ್ದು ಈಗ ಕಾಂಪಿಟೇಷನ್, ಅನ್ಹೆಲ್ದಿ ಕಾಂಪಿಟೇಷನ್ ಬಂದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರಲಿ ಅಂತ. ಇದು ವೇದಿಕೆ. ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟು ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾರೋ ಯೂಟ್ಯೂಬಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರ ಹಣೆ ಬರೋನು ಬರೆಯೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು, ನೀವು ಸಿನಿಮಾ ನೋಡಿ ನೀವು ಒಪಿನಿಯನ್ ಹೇಳಬೇಕು ಅಂತ ಹೇಳ್ತಾ, ಸುಖಿ ಭವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯಮಾಡಿ ಮಾಧ್ಯಮದವರ ಸಪೋರ್ಟು ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗಿರಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.